ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಟೈಮಲ್ಲಂತೂ ದಾಸವಾಳ ಗಿಡಕ್ಕಾಗಲಿ ಮತ್ತು ಬೇರೆ ಗಿಡಗಳಿಗಾಗಲಿ ಈ ಕಪ್ಪೇನು ಥರ ಹುಳ ಬರುತ್ತೆ ನೋಡಿ, ಅದು ತುಂಬಾ ಆಗಿಬಿಡುತ್ತೆ. ಅದರಲ್ಲೂ ಹೂವು ಅರಳೋದಕ್ಕೇ ಬಿಡೋದಿಲ್ಲ, ಆ ಥರ ಆಗುತ್ತೆ ನೋಡಿ. ಇದು ದಾಸವಾಳ ಹೂವು ಮೊಗ್ಗು, ಅದಕ್ಕೆ ಎಷ್ಟೊಂದು ತುಂಬಿಕೊಂಡಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತಿದ್ದೀನಿ. ಅದು ಸಣ್ಣ ಸಣ್ಣ ಏನು ಥರ ಕಪ್ಪು ಹುಳುದ ಥರ ನೋಡಿ, ಆ ಮೊಗ್ಗು ಅರಳೋಕ್ಕೇ ಬಿಡ್ತಾ ಇಲ್ಲ, ಅಷ್ಟೊಂದು ತುಂಬ್ಕೊಂಬಿಟ್ಟಿದೆ. ನಾನು ಇದೇನು ಮೊಗ್ಗೆಲ್ಲ ಓಪನ್ ಆಗಿದೆಯಲ್ಲ, ಏನಾಗಿದೆ ಅಂತ ಹತ್ರಕ್ಕೆ ಹೋಗಿ ನೋಡಿದಾಗ ಅದು ನಮ್ಮ ಕಣ್ಣಿಗೇ ಕಾಣೋದಿಲ್ಲ ನೋಡಿ. ಆ ಥರ ಆ ಮೊಗ್ಗು ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ನೋಡಿ. ಅಲ್ಲಿ ಈ ಥರ ಮಿಲಿಬಗ್ಸ್ ಎಲ್ಲ ಇತ್ತು ಅಂದರೆ ಹೂವು ಅರಳೋದಕ್ಕೇ ಬಿಡೋದಿಲ್ಲ, ಅಲ್ಲೇ ತಿಂದು ಮೊಗ್ಗೆಲ್ಲ ಬಿದ್ದೋಗುತ್ತೆ ನೋಡಿ. ಎಷ್ಟೊಂದು ಆಗ್ಬಿಟ್ಟಿದ್ದೇವೆ, ಎಲ್ಲ ಗಿಡಕ್ಕೂ ಆಗಿದೆ. ಅಂದರೆ ನಾನು ಇದನ್ನು ಬಿಸಿಲು ಅಂತ ಅಂದ್ಬಿಟ್ಟು ನಾನು ನೆರಳಲ್ಲಿ ಇಟ್ಟಿದ್ದೆ, ಹಾಗಾಗಿ ಈಗ ಒಂದು ಗಿಡಕ್ಕೆ ಬಂತು ಅಂದರೆ ಎಲ್ಲ ಗಿಡಗಳಿಗೂ ಹೊತ್ಕೊಂಡ್ಬಿಡುತ್ತೆ ನೋಡಿ. ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ, ಆದರೆ ಈ ಮಿಲಿಬಗ್ಸ್ ಆಗಿಬಿಟ್ಟಿದೆ. ಈಗ ಆ ಮಿಲಿಬಗ್ಸ್ನ ಹೋಗೋದಕ್ಕೆ ನಾವು ಯಾವ ರೀತಿ ಅದಕ್ಕೆ ಔಷಧಿನ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು 2 ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ತಗೊಂಡು ಅದು ಬಿಡಿಸ್ಕೋಬೇಕು, ಅದು ಉಪ್ಪ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು. ಸಿಪ್ಪೆ ಇದ್ರೂ ಏನು ಪರವಾಗಿಲ್ಲ, ಸಿಪ್ಪೆ ಏನು ತೆಗಿಯೋಕ್ಕೆ ಹೋಗಬಾರ್ದು. ಸಿಪ್ಪೆ ಸಮೇತನೇ ನಾವು ಬಿಡಿಸ್ಕೊಂಡು ಅದನ್ನು ನೀವೊಂದು ಕುಟ್ಟಣಿಗೆನಲ್ಲಿ ಹಾಕೊಂಡ್ರು ಕುಟ್ಕೋಬೋದು, ಇಲ್ಲಾಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನೋಡಿ ಈ ಥರ ಹಿಂಗೆ ದಪ್ಪ ದಪ್ಪನಾಗಿ ಸ್ವಲ್ಪ ರುಬ್ಕೊಬೋದು. ತೀರಾ ಪೇಸ್ಟ್ ಥರ ಏನು ಬೇಡ, ಸುಮ್ಮನೆ ತರ್ತರಿಯಾಗಿ ರುಬ್ಕೊಂಡ್ರೂ ಸಾಕು. ನಾನು ಅದನ್ನು ರುಬ್ಕೊಂಡು ತೊಗೊಬಂದಿದ್ದೀನಿ ನೋಡಿ. ಇವಾಗ ನಾನೊಂದು ಪಾತ್ರೆನಲ್ಲಿ ಹಾಕ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು, ಯಾಕೆಂದರೆ ಬೆಳ್ಳುಳ್ಳಿಲಿರೋಂಥ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಕುದ್ದಿ. ಹಂಗಾಗಿ ಇದನ್ನು ನಾನು ಇವಾಗ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗೇ ಕುದಿಬೇಕು. ಯಾಕೆ ಅಂತಂದರೆ ಈ ಬೆಳ್ಳುಳ್ಳಿಲಿ ತುಂಬಾ ಘಾಟಿರುತ್ತೆ. ಈ ಬೆಳ್ಳುಳ್ಳಿ ಸ್ಮೆಲ್ಲು ಅಂತ ಅಂದರೆ ಹುಳಗಳಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಅಂತಲೇ ನಾನು ಇವತ್ತು ಈ ಬೆಳ್ಳುಳ್ಳಿ ಒಂದು ಕೀಟನಾಶಕವಾಗಿಯೂ ಸಹ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಬೆಳ್ಳುಳ್ಳಿಯಿಂದ ನೋಡಿ. ಅದು ಚೆನ್ನಾಗಿ ಕುದೀತಾ ಇದೆ, ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ. ಅದು ಎಷ್ಟು ನೋಡಿ, ಫುಲ್ ಇತ್ತು ಅದು ನೀರು, ಇವಾಗ ನೋಡಿ ಅದು ಅರ್ಧ ಆಗಿದೆ. ಸಾಕು, ಇಷ್ಟು ಕುದಿಸ್ಕೊಂಡ್ರೂ ಸಾಕು, ಅದರಲ್ಲಿರೋ ಅಂಥ ಸತ್ವ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ. ಅದು ಸ್ಟಾರ್ಟಿಂಗ್ ನಾನು ಇಟ್ಟಾಗ ಪಾತ್ರೆ ತುಂಬಾ ಇತ್ತು, ಇವಾಗ ಅದು ಚೆನ್ನಾಗಿ ಕುದ್ದಿ ಅರ್ಧ ಭಾಗಕ್ಕೆ ಬಂದಿದೆ. ಸಾಕು, ಇಷ್ಟು ಬಂದ್ರೂ ಸಾಕು. ಅದರಲ್ಲಿರೋ ಅಂಥ ಸತ್ವ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೆಂದು ಬಿಟ್ಕೊಂಡಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನ ಒಂದು ದಿನ ಹಂಗೆ ಬಿಟ್ಬಿಡ್ಬೇಕು. ಇವತ್ತು ನಾವು ಮಾಡಿರ್ತೀವಿ ಅಂದರೆ ಇನ್ನು ಮಾರನೇ ಬೆಳಗ್ಗೆ ನಾಳೆಗೆ ಹಾಕಬೇಕು, ಒಂದಿನ ಬಿಡಬೇಕು. ಒಟ್ಟಿನಲ್ಲಿ ಒಂದು ದಿನ ಬಿಟ್ಟು ಆಮೇಲೆ ನಾವು ಗಿಡಗಳಿಗೆ ಹಾಕಬೇಕು ನೋಡಿ. ಇವಾಗ ಅದು ಒಂದು ದಿನ ಆಗಿದೆ, ಇನ್ನು ಮಾರನೇ ಬೆಳಗ್ಗೆ ನಾನು ಹಾಕ್ತಿದ್ದೀನಿ. ಅಂದರೆ ಇದನ್ನು ಡೈರೆಕ್ಟಾಗಿ ಹಾಕ್ಬಾರ್ದು ನೋಡಿ. ನಾನು ಒಂದು 3 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿಬಿಟ್ಟೇ ಹಾಕಬೇಕು, ಯಾಕೆ ಅಂದರೆ ಇದು ಬೆಳ್ಳುಳ್ಳಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಾವು ಹಂಗೇ ಡೈರೆಕ್ಟಾಗೆಲ್ಲ ಹಾಕೋಕ್ಕೆ ಹೋಗಬಾರ್ದು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನೀರು ತೊಗೊಂಡಿರ್ತೀವಲ್ಲ ನಾವು, ಪ್ಲೇನ್ ನೀರು, ಆ ನೀರು ಅದರಲ್ಲಿ ಈ ಬೆಳ್ಳುಳ್ಳಿ ನೀರು ಇರುತ್ತಲ್ಲ ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲನ್ನ ತಗೊಂಡು ಆ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಈ ಥರ ಬೆಳ್ಳುಳ್ಳಿನ ಉಪಯೋಗಿಸಿ ನಾವು ಕೀಟನಾಶಕವಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ನಾವು ಯಾವುದೇ ರೀತಿ ಕೆಮಿಕಲ್ ಉಪಯೋಗಿಸ್ದಲೇ ಮನೇಲಿರೋ ಅಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ಈ ಗಿಡಗಳಿಗೆ ಮಿಲಿಬಗ್ಸ್ನ ಸಹ ಹೋಗಿಸ್ಬೋದು. ನಾನು ಹೆಚ್ಚಾಗಿ ಗಾರ್ಡನ್ಗೆಲ್ಲಿ ಇದೇ ಥರನೇ ಮಾಡೋದು. ನಾನು ಹೆಚ್ಚಾಗಿ ಯಾವುದೇ ರೀತಿ ಕೆಮಿಕಲ್ ಎಲ್ಲ ನಾನು ಉಪಯೋಗಿಸೋದಿಲ್ಲ ಗಿಡಗಳಿಗೆ ನೋಡಿ. ಇವಾಗ ಅದೆಲ್ಲನೂ ಸೋಸ್ಕೊಂಡಿದ್ದಾಯಿತು. ಇವಾಗ ಈ ಥರ ಮಿಲಿಬಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ದಾಸವಾಳ ಗಿಡದಲ್ಲಿ ಅದು ಮೊಗ್ಗು ಅರಳೋದಕ್ಕೇ ಬಿಡಲ್ಲ, ಅಷ್ಟು ತಿಂದಾಕ್ಬಿಡುತ್ತೆ ಎಲ್ಲ. ಆ ಮಿಲಿಬಗ್ಸ್ಗೆ ಇದು ದಾಸವಾಳ ಹೂವು ಅಂತ ಅಂದರೆ ಒಂಥರ ಜೇನುತುಪ್ಪ ಇದ್ದಂಗೆ. ಹಂಗಾಗಿ ಹೆಚ್ಚಾಗಿ ಬರೋದೇ ಈ ದಾಸವಾಳ ಹೂವಿಗೆ ಮತ್ತು ಸೇವಂತಿಗೆ ಗಿಡ ಇಂಥದಕ್ಕೆಲ್ಲ ತುಂಬ ಬರುತ್ತೆ. ಹಂಗಾಗಿ ನಾವು ಅವಾಗವಾಗ ಈ ಥರ ಎಲ್ಲ ನಾವು ಔಷಧಿನ ಹೊಡಿತಾ ಇರಬೇಕು. ಅದರಲ್ಲೂ ಕೆಮಿಕಲ್ಲೆಲ್ಲ ಬಳಸೋದಂತೂ ಬೇಡ. ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಗಿಡಗಳನ್ನ ಕಾಪಾಡ್ಕೋಬೇಕಷ್ಟೇ ನೋಡಿ. ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ. ಅದು ನೋಡಿ ಚಿಕ್ಕ ಗಿಡ, ಅದರಲ್ಲೂ ಸಹ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ, ಹೂವೆಲ್ಲನೂ ಬಂದಿದೆ. ಅದರಲ್ಲೂ ಈ ಹುಳಗಳು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಮೊಗ್ಗು ಅರಳೋದಕ್ಕೇ ಬಿಡ್ತಾ ಇಲ್ಲ, ಅದು ಫುಲ್ಲು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಮೊಗ್ಗು ಒಳಗಡೆ ಎಲ್ಲ. ನಾನು ಅದು ಜಾಸ್ತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಮೊಗ್ಗೆಲ್ಲ ಉದುರೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೆಚ್ಚಾಗಿ ಅದನ್ನು ಮುಟ್ಟಲಿಲ್ಲ.
ಹಂಗೆ ತೋರಿಸಿದ್ದೀನಿ ನಿಮಗೆ ಅದರೊಳಗಡೆ ಯಾವ ಥರ ಇದೆ ಅದು ಮಿಲಿ ಬಗ್ಸು ಅಂಥವು. ತುಂಬ ದಾಸವಾಳ ಗಿಡಗೆಲ್ಲ ಆಗಿದೆ, ಹಂಗಾಗಿ ನಾನು ಇವತ್ತು ಎಲ್ಲ ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯಾವುದು ಗಿಡದಲ್ಲಿ ಬಂದಿದೆ ಆ ಗಿಡಕ್ಕೂ ಸಹ ಸ್ಪ್ರೇ ಮಾಡ್ಬೋದು. ಇದು ಒಂದೇ ದಾಸವಾಳ ಗಿಡ ಒಂದಕ್ಕೆ ಅಂತ ಅಲ್ಲ, ಈ ಸೇವಂತಿಗೆ ಗಿಡ ಆಗಿರ್ಬೋದು ಯಾವುದಕ್ಕಾದ್ರೂ ಸರಿ ಈ ಥರ ಮಿಲಿ ಬಗ್ಸು ಯಾವ್ಯಾವ ಗಿಡದಲ್ಲಿದೆ ಆ ಗಿಡಗಳಿಗೆಲ್ಲನೂ ಸ್ಪ್ರೇ ಮಾಡಿ ಹೋಗುತ್ತೆ ಇದು. ನೋಡಿ ಇದು ದಾಸವಾಳ ಗಿಡಕ್ಕೂ ನೋಡಿ ಹತ್ಕೊಂಡ್ಬಿಟ್ಟಿದೆ. ಅದು ಒಂದು ಗಿಡಕ್ಕೆ ಬಂತು ಅಂದರೆ ಸಾಕು ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗಿಬಿಡುತ್ತೆ. ಅದರಲ್ಲೂ ಹೆಚ್ಚಾಗಿ ಇದು ಬೆಳ್ಳುಳ್ಳಿ ಬಳಸಿರೋದ್ರಿಂದ ಆ ಬೆಳ್ಳುಳ್ಳಿ ಘಾಟು ಅವಕ್ಕೆ ಆಗೋದಿಲ್ಲ ಹುಳಗಳಿಗೆ. ಈ ಥರ ನಾವು ಒಂದೆರಡು ಸರ್ತಿ ಸ್ಪ್ರೇ ಮಾಡ್ತು ಅಂದರೆ ಒಂದು ಹುಳನೂ ಇರೋದಿಲ್ಲ, ಎಲ್ಲ ಖಾಲಿಯಾಗಿ ಹೋಗುತ್ತೆ. ಮಳೆಗಾಲದಲ್ಲಿ ಈ ಥರ ಎಲ್ಲ ಸಮಸ್ಯೆ ಬರೋದಿಲ್ಲ ದಾಸವಾಳ ಗಿಡಕ್ಕಾಗಲಿ ಬೇರೆ ಗಿಡಗಳಿಗಾದ್ರೂ. ಈ ಬೇಸಿಗೆ ಟೈಮಲ್ಲೇ ಈ ಥರ ಎಲ್ಲ ಸಮಸ್ಯೆಗಳು ಗಿಡಗಳಿಗೆ ಹೆಚ್ಚಾಗಿ ಬರೋದೇ ಈ ಮಿಲಿ ಬಗ್ಸು ಮತ್ತು ಈ ಕರಿಯೇನು ಈ ಥರ ಎಲ್ಲ ಜಾಸ್ತಿ ಬರುತ್ತೆ. ಇವು ದಾಸವಾಳ ಗಿಡಗಳು ಅಷ್ಟೇ ಮತ್ತು ಸೇವಂತಿಗೆ ಗಿಡದಲ್ಲೂ ಇದೇ ಥರನೇ ಬರುತ್ತೆ. ಈ ಬೇಸಿಗೆ ಟೈಮಲ್ಲಂತೂ ಗಿಡಗಳನ್ನ ನಾವು ಎಷ್ಟು ಕೇರ್ ಮಾಡಿದ್ರೂ ಕಡಿಮೆನೇ. ಅವಾಗವಾಗ ನಾವು ಚೆಕ್ ಮಾಡ್ಕೊತಾ ಇರಬೇಕು. ಚೆಕ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಆಗುತ್ತೆ. ಅದರಲ್ಲೂ ನಾವು ನೋಡೇ ಇಲ್ಲ ಅಂತ ಅಂದರೆ ಆ ಗಿಡನೇ ಸತ್ತೋಗೋ ಚಾನ್ಸು ಕೂಡ ಇರುತ್ತೆ. ಇಲ್ಲಿ ಮಿಲಿ ಬಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಗಿಡ ಎಲ್ಲಿಂದ ಬದುಕುತ್ತೆ ಹೇಳಿ? ಆ ಮೊಗ್ಗುಗೆಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ಇನ್ನು ಫುಲ್ಲು ಗಿಡ ತುಂಬ ತುಂಬ್ಕೊಂತು ಅಂದರೆ ಆ ಗಿಡ ಉಳಿಯೋದೇ ಇಲ್ಲ. ಅದರಲ್ಲೂ ನಾವು ತುಂಬ ದುಡ್ಡೆಲ್ಲ ಕೊಟ್ಟು ಗಿಡಗಳನ್ನ ತಗೊಂಡಿರ್ತೀವಿ, ಈ ಥರ ಎಲ್ಲ ಆಗಿ ಅದೇನಾದರೂ ಸತ್ತೋದಾಗ ತುಂಬಾ ಬೇಜಾರಾಗುತ್ತೆ. ಅದರಲ್ಲೂ ದಾಸವಾಳ ಗಿಡ ಎಲ್ಲ ತುಂಬಾ ರೇಟ್ ಇರುತ್ತೆ. ನಾವು ಎಷ್ಟೇ ರೇಟ್ ಆದರೂ ಪರವಾಗಿಲ್ಲ ಅಂತ ತಗೊಬಂದಿರ್ತೀವಿ. ತಗೊಬಂದಾಗ ಈ ಒಂದು ಮಿಲಿ ಬಗ್ಸಿಂದ ಗಿಡಗಳು ಸತ್ತೋದಾಗ ತುಂಬಾ ಬೇಜಾರಾಗುತ್ತೆ. ಆ ಥರ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ನಾವು ಈ ಥರ ಗಮನಿಸ್ಕೊಂಡು ಗಿಡಗಳನ್ನ ಉಳಿಸ್ಕೊಳೋ ರೀತಿ ನಾವು ಮಾಡ್ಕೋಬೇಕು. ಅದರಲ್ಲೂ ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಆರ್ಗಾನಿಕ್ಕಾಗಿ ಒಂದು ಪೆಸ್ಟಿಸೈಡ್ ಆಗಿಯೂ ಸಹ ನಾವು ಉಪಯೋಗಿಸ್ಬೋದು. ಈ ಥರ ಮಿಲಿ ಬಗ್ಸು ಹೆಚ್ಚಾಗಿ ಹೂವದಲ್ಲಿ ಮತ್ತು ಮೊಗ್ಗಲ್ಲೇ ಜಾಸ್ತಿ ತುಂಬ್ಕೊಂಬಿಟ್ಟಿರುತ್ತೆ. ಎಲೆಲೇನು ಅಷ್ಟೊಂದು ಇರೋದಿಲ್ಲ ನೋಡಿ. ಇದರಲ್ಲೂ ಅಷ್ಟೇ ಮೊಗ್ಗಲ್ಲೇ ಜಾಸ್ತಿ ಇದೆ. ಇದು ರೀಪಾಟ್ ಮಾಡಿದ್ದೆ ನಾನು, ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲೂ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಅದು ಡಬಲ್ ಪೇಟಲು ಆರೆಂಜ್ ಕಲರ್ ಇದು ಈ ಗಿಡಕ್ಕೂ ಅಷ್ಟೇ ಜಾಸ್ತಿ ಮಿಲಿ ಬಗ್ಸೇ ಬರೋದು. ಹಂಗಾಗಿ ನಾನು ಈ ಥರ ಎಲ್ಲ ಸ್ಪ್ರೇ ಮಾಡ್ತಾ ಇರ್ತೀನಿ. ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ನಾನಂತೂ ತುಂಬ ಹೆಚ್ಚಾಗೆ ಕೇರ್ ಮಾಡ್ತೀನಿ. ನಮ್ಮ ಮನೆ ಹತ್ರ ಎಲ್ಲರೂ ಹಂಗೆ ಅಂತಿರ್ತಾರೆ, ನೀವು ಯಾವಾಗಲೂ ಗಾರ್ಡನ್ನಲ್ಲೇ ಇರ್ತೀರಾ, ಮಕ್ಕಳ ರೀತಿ ನೋಡ್ತೀರಾ ನೀವು ಗಿಡಗಳನ್ನೆಲ್ಲ, ತುಂಬ ಚೆನ್ನಾಗಿದೆ ನಿಮ್ಮ ಗಾರ್ಡನಲ್ಲಿ ಗಿಡಗಳು ಅಂತ ಎಲ್ಲ ಅಂತಿರ್ತಾರೆ. ಅದರಲ್ಲೂ ನನಗೆ ಗಿಡಗಳನ್ನ ಬೆಳೆಸೋದು ಅಂದರೆ ನನಗೆ ತುಂಬಾ ಇಷ್ಟ. ಬೇಕಿದ್ದರೆ ಒನ್ ಟೈಮ್ ನಾನು ಊಟ ಬೇಕಾದರೂ ಬಿಡ್ತೀನಿ, ಆದರೆ ಗಿಡಗಳನ್ನ ಕೇರಿಂಗ್ ಮಾಡೋದು ಮಾತ್ರ ನಾನು ಬಿಡೋದಿಲ್ಲ. ಹಂಗಾಗಿಯೇ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಇದೆ. ಕೆಲವೊಂದೊಂದು ಸತಿ ನನಗೆ ಗಾರ್ಡನಲ್ಲಿ ತುಂಬ ಕೆಲಸ ಇದ್ದಾಗ ನನಗೆ ಊಟಕ್ಕೆ ಹೋಗೋಕ್ಕೂ ಸಹ ಟೈಮೇ ಸಿಕ್ಕಿರೋದಿಲ್ಲ. ಹಂಗಾಗಿ ನನಗೆ ಫಸ್ಟು ಕೆಲಸ ಮುಗಿಬೇಕು, ಆಮೇಲೆ ಊಟ. ಫೆಬ್ರವರಿ ತಿಂಗಳಲ್ಲಿ ನಾನು ಪ್ರೂನಿಂಗ್ ಮಾಡಿದ್ದಾವೆಲ್ಲ ತುಂಬ ಚೆನ್ನಾಗಿ ಚಿಗುರಿ ಇವಾಗ ಮೊಗ್ಗು ಸಹ ಆಗಿದ್ದಾವೆ. ಅದರಲ್ಲೂ ಈ ದಾಸವಾಳ ಗಿಡಗಳನ್ನ ಕಟಿಂಗಿಂದ ತುಂಬಾ ಚೆನ್ನಾಗಿ ಬೆಳೆಸ್ಕೋಬೋದು. ಬರೀ ನಾಟಿ ದಾಸವಾಳ ಗಿಡ ಅಂತಲ್ಲ, ಹೈಬ್ರಿಡ್ ಗಿಡನೂ ಕಟಿಂಗ್ ಇಟ್ಟು ಬೆಳೆಸ್ಕೋಬೋದು. ಇವಾಗ್ಲೂ ಕಟಿಂಗ್ ಬರುತ್ತೆ. ಬೇಸಿಗೆ ಟೈಮು ಕಟಿಂಗ್ ಇಟ್ಟರೆ ಬರೋಲ್ಲ ಅನ್ನೋ ಥರ ಏನೂ ಇಲ್ಲ, ಬರುತ್ತೆ. ನಾನು ಇಟ್ಟಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ. ಅದು ತುಂಬ ಚೆನ್ನಾಗಿ ಚಿಗುರು ಸಹ ಬಂದಿದೆ ಮತ್ತು ಹೂವು ಸಹ ಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.